ನೋಡಿ, ಇದು ನಮ್ಮನೆ ಹತ್ರ ಹೋಗ್ತಿರೋದು ಎಡವಾರ. ಇದು ಇಲ್ಲಿಂದ ಸೌದೆಗಳನ್ನ ತಪ್ಪೋಗಿ ಅಲ್ಲಿ ಕೊಂಡ ಹತ್ರ ಆಲ್ರೆಡಿ ಹಾಕಿದ್ದಾರೆ. ಇನ್ನು ಸ್ವಲ್ಪ ಹಾಕ್ಬಿಟ್ಟು ರಾತ್ರಿ ಎಲ್ಲ ಸೇರಿ ಬೆಂಕಿ ಹಾಕ್ತೀವಿ ಇದಕ್ಕೆ. ಕೊಂಡದ ನೈಟು ಹೆವಿ ಮಳೆ ಬತ್ತು. ಬೆಂಕಿ ಹೆಂಗ್ ಹಚ್ತಾರೆ ಅಂತಾನೆ ಗೊತ್ತಿರಲಿಲ್ಲ. ಬಟ್ ಆದ್ರೂ ಬೆಂಕಿ ಹತ್ತಿ ಎಲ್ಲ ಉರ್ದಿ ಫುಲ್ಲು ಹೆಂಗ್ ಬೂದಿ ಆಗೈತಿ ನೋಡಿ. ಫುಲ್ ಎಳ್ದಿ ಎಲ್ಲ ಸಮತಟ್ಟ ಮಾಡಿ ಲೆವೆಲ್ ಮಾಡ್ತವ್ರೆ. ಅಲ್ಲಿ ಕತ್ತಿ ಹಿಡ್ಕೊಂಡು ಬರ್ತಾರಲ್ಲ, ಅವರೇ ಕೊಂಡಕ್ಕೆ ನುಗ್ಗೋದು. ಮೇಗಡೆ ದೇವಸ್ಥಾನದಿಂದ ಕರ್ಕೊ ಬರ್ತಾರೆ, ಎಲ್ಲ ಪೂಜೆ ಗೀಜೆ ಮಾಡಿಸ್ಕೊಂಡು ಕರ್ಕೊ ಬಂದು ಅವ್ರು 3 ರೌಂಡ್ ಸುತ್ತಾಕ್ತಾರೆ. 3 ರೌಂಡ್ ಸುತ್ತಾಕಿ 3ನೇ ರೌಂಡ್ಗೆ ನುಗ್ಗೋದು ಇವರು. ನೋಡಿ ಎಷ್ಟು ಜನ, 1000 ಜನ ಸೇರಿದವ್ರೆ. ಅಷ್ಟೊಂದು ಜನ ಅಲ್ಲೆಲ್ಲ ನಿಂತಿದಾರಲ್ಲ, ಅವರೆಲ್ಲ ನೈಟೇ ಬಂದು ಅಲ್ಲೇ ಆಲ್ಟಿದ್ದು ಬೆಳಗ್ಗೆ ಕೊಂಟ ನೋಡ್ಕೊಂಡೇ ಹೋಗ್ತಾರೆ. ನೋಡಿ ಎಷ್ಟು 1000 ಜನ ಸೇರಿದ್ದಾರೆ ಇಲ್ಲಿ. ನೋಡ್ಕೊಬಿಟ್ಟು ನಮ್ಮ ಮನೆಗೆ ನೆಂಟರುಗಳು ಬಂದರು ಅಂತ ನಮ್ಮಮ್ಮ ಎಲ್ಲ ಫುಲ್ಲು ಪ್ರಿಪ್ರೇಷನ್ ಮಾಡ್ತಾರೆ. ಒಬ್ಬಟ್ಟು ಮಾಡ್ತವ್ರೆ ಫುಲ್ಲು. ಹಬ್ಬದಲ್ಲಿ ಹಬ್ಬ ಅಂದರೆ ಕಣ್ರಿ ಏನು ಹಬ್ಬ, ಇರೋಬ್ಬರ ನೆಂಟರೆಲ್ಲ ಸೇರಿಕೊಂಡು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಒಂದು ಎಂಜಾಯ್ಮೆಂಟ್ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲು ಕ್ರೇಜಿ ಅಂತಲೇ ಹೇಳ್ಬೋದು. ನೋಡಿ, ಕೊಂಡ ಆದಮೇಲೆ ನೆಕ್ಸ್ಟ್ ಇಲ್ಲಿ ತೇರು ಸ್ಟಾರ್ಟ್ ಮಾಡ್ತಾರೆ. ತೇರೆಲ್ಲ ನೈಟೆಲ್ಲ ಫುಲ್ ರೆಡಿ ಮಾಡಿ ಬೆಳಗ್ಗೆ ಎದ್ದು ತೇರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಮಧ್ಯಾಹ್ನ 12-12ವರೆಗೆ ತೇರು ಸ್ಟಾರ್ಟ್ ಮಾಡ್ತಾರೆ. ತೇರು ಸ್ಟಾರ್ಟ್ ಮಾಡಿ ಯಾರಾದ್ರೂ ಎಳಿಬೋದು ಬಂದು ನೀವು. ಮತ್ತು ತೇರು ಸೂಪರ್ ಆಗಿರುತ್ತೆ. ಬಟ್ ಹುಷಾರಾಗಿ ಎಳಿಬೇಕಾದ್ರೆ ಹುಷಾರಾಗಿ ಎಳಿಬೇಕು, ಕಾಲು ಕೈಯಲ್ಲಿ ತಗೊಳಕೊಳ್ಳುತ್ತೆ. ಬಟ್ ಸುತ್ತ ಪೋಲ್ಸಿ ಇರ್ತಾರೆ. ಬಟ್ ಚೆನ್ನಾಗಿರುತ್ತೆ. ಯಾರೋ ಅರ್ಕೆ ಹಾಕೊಂಡಿರೋ ಬಂದಿಯೋ ಪಾನಕ ಮಜ್ಜಿಗೆ ಹೆಸರು ಬಳೆ ಹಿಂಗೆಲ್ಲ ಕೊಡ್ತಾ ಇರ್ತಾರೆ. ಊಟ ಹಾಕ್ತಾ ಇರ್ತಾರೆ. ಅವಾಗ ಅದೇ ಒಳ್ಳೇದು ಮಾಡಲಿ ಹಿಂಗೆ ಕೇಳ್ಕೊಂಡು ನಾವು ಪಾನಕ ಕುಡ್ಕೊಳ್ಳೋಣ. ಮಸ್ತಾಗಿತ್ತು ಮಾತ್ರ. ನೋಡಿ, ಅಂತೂ ಒಂದು 12-12 ಆಯಿತು. ತೇರಳಿ ಸ್ಟಾರ್ಟ್ ಮಾಡೋದು. ಎಷ್ಟು 1000 ಜನ ಸೇರಿದ್ದಾರೆ ನೋಡಿ. ಆ ಬಿಸಿಲಿದ್ದು ಜನಗಳು ಆ ಜನ ಸೇರಿದ್ದಾರೆ ಅಂದರೆ ಅಷ್ಟು ಭಕ್ತಿ ಆ ದೇವ್ರ ಮೇಲೆ ಐತೆ ಅಂತ.
ಡೈರೆಕ್ಟು ಕಳ್ಸಿ ಹೊಡಿಬೇಕು. ತೇರು ಎಳಿಬೇಕಾರೆ ಹೊಡಿಬೇಕಾ ಕಳ್ಸಕ್ಕೆ? ನೋಡಿ ತೇರಿಗೆ ಏನಂತ ಎಸಿತವ್ರೆ ಅಂತ ನೋಡ್ತಾ ಇದ್ದೀರಾ, ಅದೇನಪ್ಪ ಬಾಳೆಹಣ್ಣು. ಈ ಬಾಳೆಹಣ್ಣ ತಗೊಂಡು ಆ ತೇರು ಎಳಿಬೇಕಾದ್ರೆ ಮಧ್ಯೆ ಕಳ್ಸಿ ಕೊಡೋರೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ನೆರವೇರುತ್ತೆ ಒಂದು ನಂಬಿಕೆ. ಆಗಿನ ಕಾಲದಿಂದ ಬಂದಿದೆ. ಈಗೂ ಕೂಡ ಎಲ್ಲ ಜನ ಬರೋ ಪ್ರತಿಯೊಬ್ಬರು ಆ ತೇರು ಎಳಿಬೇಕಾದ್ರೆ ಅದನ್ನು ಬಾಳೆಹಣ್ಣು ತಗೊಂಡು ಮನಸ್ಸಲ್ಲಿ ಏನು ಅಂದ್ಕೊಂಡು ತಗೊಂಡು ಎಸಿತಾರೆ. ನೋಡಿ ಆ ತೇರು ಮೂವ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಅಂದರೆ ಆ ಡೌನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವರಲ್ಲಿ ಮರ ತುಂಡ ಮಧ್ಯ ಮಡಗಿ ಅದನ್ನ ಕಂಟ್ರೋಲ್ ಮಾಡಿ ಬ್ಯಾಲೆನ್ಸ್ ಸ್ಟಾಪ್ ಮಾಡಬೇಕು. ಸ್ವಲ್ಪ ಮಿಸ್ ಆಯಿತು ಅಂದರೆ ಚಕ್ರ ಮುಂದೆ ಹೋಯ್ತು ಅಂದರೆ ಯಾರು ಮುಂದೆ ಇರ್ತಾರೆ ಗೊತ್ತಿಲ್ಲ, ಕೈ ಕಾಲೆಲ್ಲ ಗೋವಿಂದ. ಈ ಊರಲ್ಲಿ ಹೆಂಗಪ್ಪ ಅಂದರೆ ನಮ್ಮೂರಲ್ಲಾದರೆ ಫಸ್ಟು ದೇವ್ರು ಹೋಗ್ಬೇಕಾರೆ ದೇವ್ರಿಂದನೇ ತೆಂಬಿನಾರಿ ತಗೊಂಡು ಹೋಗ್ತಾರೆ. ಇಲ್ಲ ಹಂಗಲ್ಲ, ದೇವರೆಲ್ಲ ಕೊಂಡ ಆದಮೇಲೆ ತೇರೆಲ್ಲ ಆದಮೇಲೆ ಸಂಜೆ ಎಲ್ಲರೂ ತೆಂಬಿಟ್ನಾರು ತಗೊಂಡು ಇಡೀ ಊರವ್ರು ಬಂದು ಸೇರಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಒಂಥರ ಡಿಫ್ರೆಂಟ್ ಆಗಿದೆ. ಇದೆಲ್ಲ ತೆಂಬಿಟ್ನಾರ್ತಿ ಆಮೇಲೆ ನೆಕ್ಸ್ಟ್ ದಿನ ಕೊಪ್ಪಳು ಅಂತ ಮಾಡ್ತಾರೆ. ಈ ಕೊಪ್ಪಳನ್ನ ಇಡೀ ಊರವರೆಲ್ಲ ಸೇರಿ ಅವರ ಊರದೇ ಸಪರೇಟ್ ಆಗಿ ಅವರೇಕಾಳು ಸಾಂಬಾರ್ ಆಗಿರೋದು, ಮುದ್ದೆ ಆಗಿರೋದು, ಪಾಯಸ ಆಗಿರೋದು, ಅನ್ನ ಸಾರು ಪ್ರತಿಯೊಂದು ಐಟಮ್ ಕೂಡ ಮಾಡಿ 1000 ಜನಕ್ಕೆ ಊಟ ಹಾಕ್ತಾರೆ. ಏನೇ ಆದ್ರೂ ಹಬ್ಬ ಅಂದ್ರೆ ಮನೆ ತುಂಬಾ ಜನ ಇದ್ರೆ ಮಾತ್ರ ಅದೊಂದು ಹಬ್ಬ ಅನ್ಸೋದು. ಇಲ್ಲ ಅಂದ್ರೆ ಹಬ್ಬನೇ ಅನ್ಸಲ್ಲ. ಎಲ್ಲಾರು ಸೇರಿ ಅಡಿಗೆ ಮಾಡಿ ಜೊತೆ ಕೂತು ಊಟ ಮಾಡಿ ಮಾತಾಡಿದ್ರೆ ಒಂದು ಹಬ್ಬ ಫೀಲ್ ಕೊಡೋದು. ಎಲ್ರು ಹೆಂಗಾಯ್ತಪ್ಪ ನಾಷ್ಟ ಇವತ್ತು? ಕೈ ತೋರ್ಸ್ರಿ.